ನಮಸ್ಕಾರ ಸ್ನೇಹಿತರೆ, ಧನುರಾಶಿಯವರೇ, ಇಂದಿನ ಈ ರಾತ್ರಿ ಸಾಮಾನ್ಯವಲ್ಲ. ಏಕೆಂದರೆ ಮುಂದಿನ 24 ಗಂಟೆಗಳಲ್ಲಿ ಅಂತಹದ್ದು ಏನೋ ಆಗಲಿದೆ. ಅದು ನಿಮ್ಮ ಮುಚ್ಚಿದ ಅದೃಷ್ಟದ ಬಾಗಿಲನ್ನು ಇದ್ದಕ್ಕಿದ್ದಂತೆ ತೆರೆಯಬಹುದು. ಆದರೆ ಇಲ್ಲಿ ಅತಿ ಆಶ್ಚರ್ಯಕರ ವಿಷಯ ಏನೆಂದರೆ, ಹಣ ನಿಮ್ಮ ಜೀವನದಲ್ಲಿ ಯಾವ ದಾರಿಯಿಂದ ಬರಲಿದೆ ಇದರ ಸಂಕೇತ ನಿಮಗೆ ಮೊದಲೇ ಸಿಕ್ಕಿದೆ ಮತ್ತು ಬಹುಶಃ ನೀವು ಅದನ್ನು ನಿರ್ಲಕ್ಷ್ಯ ಮಾಡಿದ್ದೀರಿ. ಒಂದು ವೇಳೆ ನೀವು ಇಂದು ಈ ಕೆಲಸ ಮಾಡದಿದ್ದರೆ ಆಗುವ ಕೆಲಸವು ಕೈಯಿಂದ ತಪ್ಪಿ ಹೋಗಬಹುದು. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ಗಮನವಿಟ್ಟು ಕೇಳಿ, ಏಕೆಂದರೆ ಮಧ್ಯದಲ್ಲಿ ನಾನು ಒಂದು ಅಂತಹ ಸಂಕೇತ ಹೇಳಲಿದ್ದೇನೆ. ಅದು ಬರೀ ಧನುರಾಶಿಯವರಿಗೆ ಮಾತ್ರ ಇದೆ. ನೀವು ನಂಬುವುದಿಲ್ಲ, ಆದರೆ ಇಂದು ಬೆಳಿಗ್ಗೆಯಿಂದ ನಿಮ್ಮ ಸುತ್ತಮುತ್ತಲಿನ ಎನರ್ಜಿ ಬದಲಾಗಲಿದೆ. ಯಾರೋ ನಿಮ್ಮನ್ನು ಮೌನವಾಗಿ ನೋಡುತ್ತಿದ್ದಾರೆ, ಯಾರೋ ನಿಮ್ಮ ಬಗ್ಗೆ ಯೋಚಿಸುತ್ತಿದ್ದಾರೆ ಮತ್ತು ಯಾರೋ ಒಬ್ಬರು ನಿಮ್ಮ ಜೀವನದಲ್ಲಿ ಇದ್ದಕ್ಕಿದ್ದಂತೆ ಪ್ರವೇಶ ಮಾಡಿ ನಿಮ್ಮ ಆರ್ಥಿಕ ಸ್ಥಿತಿ ಬದಲಾಯಿಸಬಹುದು. ಕಳೆದ ಕೆಲವು ದಿನಗಳಿಂದ ಯಾವ ಚಡಪಡಿಕೆ, ಆತಂಕ ಮತ್ತು ಕಾರಣವಿಲ್ಲದೆ ಒತ್ತಡ ನಿಮ್ಮ ಮನಸ್ಸಿನಲ್ಲಿ ನಡೆಯುತ್ತಿತ್ತೋ ಅದರ ಕಾರಣ ಈಗ ಮುಂದೆ ಬರಲಿದೆ. ಏಕೆಂದರೆ ಗ್ರಹಗಳ ಚಲನೆ ಹೇಳುತ್ತಿದೆ, ನಿಮ್ಮ ರಾಶಿಯ ಮೇಲೆ ಇದ್ದಕ್ಕಿದ್ದಂತೆ ಧನಲಾಭದ ಯೋಗ ರೂಪುಗೊಂಡಿದೆ. ಆದರೆ ಇಲ್ಲಿ ಒಂದು ತುಂಬಾ ದೊಡ್ಡ ರಹಸ್ಯ ಅಡಗಿದೆ. ಹಣ ಬರುತ್ತದೆ, ಆದರೆ ಅದಕ್ಕಿಂತ ಮೊದಲು ಒಂದು ಪರೀಕ್ಷೆ ಇರುತ್ತದೆ ಮತ್ತು ಇದೇ ಆ ಒಂದು ಕೆಲಸ. ಅದನ್ನು ನೀವು ಮಾಡಬೇಕು ಬೇಕಾಗುತ್ತದೆ. ಒಂದು ವೇಳೆ ನೀವು ಅದನ್ನು ತಪ್ಪಿದರೆ ಅದೃಷ್ಟ ಬಾಗಿಲಿನವರೆಗೆ ಬಂದು ಹಿಂತಿರುಗಬಹುದು. ಆದ್ದರಿಂದ ಗಮನವಿಟ್ಟು ಕೇಳಿ. ಇಂದು ಸೂರ್ಯ ಮುಳುಗಿದ ನಂತರ ಮತ್ತು ರಾತ್ರಿ ಗಾಢವಾಗುವ ಮಧ್ಯ ಸಮಯ ನಿಮ್ಮ ಪಾಲಿಗೆ ತುಂಬ ಮುಖ್ಯವಾಗಿರುತ್ತದೆ. ಮತ್ತು ಒಂದು ವೇಳೆ ನೀವು ಇಲ್ಲಿಯವರೆಗೆ ಕೇಳುತ್ತಿದ್ದರೆ, ಒಂದು ಬಾರಿ ನಿಜವಾದ ಮನಸ್ಸಿನಿಂದ ಹರಹರ ಮಹಾದೇವ ಎಂದು ಖಂಡಿತವಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಏಕೆಂದರೆ ಇಂದು ಮಹಾದೇವನ ಕೃಪೆ ನಿಮ್ಮ ರಾಶಿಯ ಮೇಲೆ ಬೇರೆಯದೇ ಸಂಕೇತ ಕೊಡುತ್ತದೆ. ನಿಮ್ಮ ಮನೆಯಲ್ಲಿ ಕಳೆದ ದಿನಗಳಲ್ಲಿ ಯಾವ ಭಾರ ಇತ್ತು, ಯಾವ ಕೆಲಸ ನಿಂತು ಹೋಗುತ್ತಿತ್ತು ಮತ್ತು ಯಾವ ಜನರು ಇದ್ದಕ್ಕಿದ್ದಂತೆ ನಿಮ್ಮಿಂದ ದೂರವಾಗುತ್ತಿದ್ದರೋ ಅವೆಲ್ಲವೂ ಈಗ ನಿಧಾನವಾಗಿ ಬದಲಾಗಲಿದೆ. ಆದರೆ ಅದಕ್ಕಿಂತ ಮೊದಲು ನೀವು ಒಂದು ವಿಷಯ ಅರ್ಥ ಮಾಡಿಕೊಳ್ಳಬೇಕು. ಧನುರಾಶಿಯವರ ಜನರು ಹೊರಗಿನಿಂದ ಎಷ್ಟು ಶಾಂತವಾಗಿ ಕಾಣುತ್ತಾರೋ ಒಳಗಿನಿಂದ ಅಷ್ಟೇ ಆಳವಾಗಿರುತ್ತಾರೆ. ಮಧ್ಯಾಹ್ನದ ನಂತರ ಯಾವುದೋ ಸುದ್ದಿ, ಯಾವುದೋ ಸಂದೇಶ ಅಥವಾ ಯಾವುದೋ ಹಳೆಯ ವ್ಯಕ್ತಿಯ ಇದ್ದಕ್ಕಿದ್ದಂತೆ ಸಂಪರ್ಕ ನಿಮ್ಮ ಮನಸ್ಸನ್ನು ಅಲ್ಲಾಡಿಸಬಹುದು. ಮೊದಲು ನಿಮಗೆ ಅನಿಸುತ್ತದೆ ಇದು ಸಾಮಾನ್ಯ ವಿಷಯ ಎಂದು, ಆದರೆ ನಿಜವಾದ ಆಟ ಅಲ್ಲಿಂದಲೇ ಶುರುವಾಗುತ್ತದೆ. ಏಕೆಂದರೆ ಅದೇ ಸಂಪರ್ಕದ ಹಿಂದೆ ಧನದ ದಾರಿ ಅಡಗಿದೆ. ಮತ್ತು ಆಶ್ಚರ್ಯದ ವಿಷಯ, ಈ ದಾರಿ ನಿಮಗೆ ಅಲ್ಲಿಂದ ಸಿಗುತ್ತದೆ ಎಲ್ಲಿಂದ ನೀವು ನಿರೀಕ್ಷೆಯನ್ನು ಬಿಟ್ಟಿದ್ದೀರೋ. ಆದರೆ ನಿಲ್ಲಿ, ಈಗ ಅತಿದೊಡ್ಡ ಸಂಕೇತ ಬಾಕಿ ಇದೆ. ಇದು ಒಂದು ವೇಳೆ ನಿಮ್ಮ ಮುಂದೆ ಯಾವುದೋ ಕಪ್ಪು ಬಣ್ಣ, ಯಾವುದೋ ಹಳೆಯ ಫೋಟೋ ಅಥವಾ ಯಾವುದೋ ಮುರಿದ ವಸ್ತು ಪದೇ ಪದೇ ಕಂಡರೆ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಇದು ಸಾಮಾನ್ಯ ಸಂಕೇತವಲ್ಲ. ನಿಮ್ಮ ರಾಶಿ ಹೇಳುತ್ತಿದೆ, ಬ್ರಹ್ಮಾಂಡ ನಿಮ್ಮನ್ನು ಮುಂದೆ ಬರುವ ಘಟನೆಗೆ ತಯಾರು ಮಾಡುತ್ತಿದೆ. ನೀವು ಮಾಡುತ್ತಿದ್ದ ಪರಿಶ್ರಮ, ಅದರ ಫಲ ಈಗ ನಿಧಾನವಾಗಿ ಸಿಗಲು ಶುರುವಾಗುತ್ತದೆ. ಯಾರೋ ಒಬ್ಬ ವ್ಯಕ್ತಿ, ಯಾರೋ ಮೊದಲು ನಿಮ್ಮನ್ನು ದುರ್ಬಲ ಎಂದು ತಿಳಿದಿದ್ದನೋ ಈಗ ಅವನೇ ನಿಮ್ಮ ಸಹಾಯ ಕೇಳಬಹುದು. ಮತ್ತು ಇದೇ ಕ್ಷಣ ನಿಮ್ಮ ಆತ್ಮವಿಶ್ವಾಸವನ್ನು ಬದಲಾಯಿಸುತ್ತದೆ. ಆದರೆ ಗಮನವಿಡಿ, ಇಂದು ಯಾರ ಮುಂದೆ ನಿಮ್ಮ ಎಲ್ಲ ರಹಸ್ಯಗಳನ್ನು ತೆರೆಯಬೇಡಿ. ಏಕೆಂದರೆ ನಿಮ್ಮ ಯಶಸ್ಸು ನೋಡಿ ಹೊಟ್ಟೆ ಕಿಚ್ಚು ಪಡುವ ಜನರು ಸುತ್ತಮುತ್ತ ಇದ್ದಾರೆ. ಮತ್ತು ಈಗ ಆ ವಿಷಯ ಯಾವುದಕ್ಕಾಗಿ ಬಹುಶಃ ನೀವು ಆರಂಭದಿಂದಲೇ ಕಾಯುತ್ತಿದ್ದೀರಿ. ಹಣ ಯಾವ ದಾರಿಯಿಂದ ಬರುತ್ತದೆ? ಧನುರಾಶಿ, ನಿಮಗಾಗಿ ಧನದ ದಾರಿ ನೇರವಾಗಿ ಪರಿಶ್ರಮದಿಂದಲ್ಲ, ಬದಲಿಗೆ ಇದ್ದಕ್ಕಿದ್ದಂತೆ ಆಗುವ ಅವಕಾಶದಿಂದ ತೆರೆಯಲಿದೆ. ಯಾವುದೇ ಹಳೆಯ ಸಿಕ್ಕಿಹಾಕಿದ ಹಣ, ಯಾವುದೇ ಅಪೂರ್ಣ ಕೆಲಸ ಅಥವಾ ಯಾರೋ ಒಬ್ಬ ವ್ಯಕ್ತಿ, ಯಾರೋ ಬಹಳ ಸಮಯದಿಂದ ಕಾಣೆಯಾಗಿದ್ದನೋ ಅವನೇ ಇದ್ದಕ್ಕಿದ್ದಂತೆ ನಿಮ್ಮ ಪಾಲಿಗೆ ಲಾಭ ತರುತ್ತಾನೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ಗಂಡ ಹೆಂಡತಿ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಕೋರ್ಟ್ ಕಚೇರಿ, ಇನ್ನೂ ನಿಮ್ಮ ಸಮಸ್ಯೆ ಏನೇ ಇರಲಿ 3 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಆದರೆ ಇದಕ್ಕಾಗಿ ನೀವು ಇಂದು ರಾತ್ರಿ ಒಂದು ಚಿಕ್ಕ ಕೆಲಸ ಮಾಡಬೇಕಾಗುತ್ತದೆ. ರಾತ್ರಿ ಮಲಗುವ ಮೊದಲು ನಿಮ್ಮ ದಿಂಬಿನ ಕೆಳಗೆ ಒಂದು ನಾಣ್ಯ ಇಡಿ ಮತ್ತು ಮನಸ್ಸಿನಲ್ಲೇ ಮಹಾದೇವನ ಹೆಸರು ಹೇಳುತ್ತಾ ನಿಮ್ಮ ಅತಿ ದೊಡ್ಡ ಚಿಂತೆ ಅವರಿಗೆ ಒಪ್ಪಿಸಿ. ಕೇಳಲು ಇದು ಚಿಕ್ಕದು ಅನಿಸುತ್ತದೆ, ಆದರೆ ನಿಮ್ಮ ರಾಶಿಯಲ್ಲಿ ಇದು ಎನರ್ಜಿಯ ಬದಲಾವಣೆ ಇದೆ. ಒಂದು ಕ್ರಿಯೆಯಿಂದ ಸಕ್ರಿಯವಾಗುತ್ತದೆ. ಮತ್ತು ಗಮನವಿಡಿ, ಒಂದು ವೇಳೆ ಇಂದು ರಾತ್ರಿ ನಿಮಗೆ ಯಾವುದೋ ಕನಸು ಬಂದರೆ, ಅದರಲ್ಲಿ ನೀರು, ದೇವಸ್ಥಾನ ಅಥವಾ ಬಿಳಿ ಬೆಳಕು ಕಂಡರೆ ಅರ್ಥ ಮಾಡಿಕೊಳ್ಳಿ, ಮುಂದೆ ಬರುವ ಸಮಯ ನಿಮ್ಮ ಪಾಲಿಗೆ ಸಾಮಾನ್ಯವಾಗಿರುವುದಿಲ್ಲ. ಆದರೆ ಈಗ ಕತೆ ಬದಲಾಗಲಿದೆ. ಏಕೆಂದರೆ ನಿಮ್ಮ ರಾಶಿ ಹೇಳುತ್ತಿದೆ, ಮುಂದಿನ 24 ಗಂಟೆಗಳಲ್ಲಿ ಅಂತಹ ವ್ಯಕ್ತಿ ನಿಮ್ಮ
ನಿಮ್ಮ ಮುಂದೆ ಬರುತ್ತಾನೆ. ಅವನ ಮಾತು ಮೊದಲು ನಿಮಗೆ ವ್ಯರ್ಥ ಅನಿಸುತ್ತದೆ. ನೀವು ಅವನನ್ನು ತಪ್ಪಿಸಲು ಬಯಸುತ್ತೀರಿ, ಆದರೆ ಅದೇ ವ್ಯಕ್ತಿ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಬಹುದು. ಆದ್ದರಿಂದ ಇಂದು ಯಾರ ಮಾತನ್ನು ತಕ್ಷಣ ತಿರಸ್ಕರಿಸಬೇಡಿ. ವಿಶೇಷವಾಗಿ ಸಂಜೆಯ ನಂತರ ಒಂದು ವೇಳೆ ನೀವು ಇಲ್ಲಿಯವರೆಗೂ ನೋಡುತ್ತಿದ್ದರೆ ವಿಡಿಯೋಗೆ ಲೈಕ್ ಮಾತ್ರ ಖಂಡಿತ ಮಾಡಿ. ಏಕೆಂದರೆ ಮುಂದೆ ಬರುವ ಸಂಕೇತ ಪ್ರತಿ ಧನು ರಾಶಿಯವರಿಗೆ ಅಲ್ಲ, ಇದು ಬರೀ ಅವರಿಗಾಗಿ ಮಾತ್ರ. ಯಾರು ನಿಜವಾಗಿ ಬದಲಾವಣೆಯ ಹತ್ತಿರ ಬಂದಿದ್ದಾರೆ, ಪೂರ್ತಿ ವಿಡಿಯೋವನ್ನು ನೋಡುತ್ತಾರೆ, ನಿಮ್ಮ ಪ್ರೇಮ ಜೀವನದಲ್ಲೂ ಕಲರವ ಹೆಚ್ಚಾಗಲಿದೆ. ಯಾರು ಒಂಟಿಯಾಗಿದ್ದಾರೋ ಅವರ ಜೀವನದಲ್ಲಿ ಇದ್ದಕ್ಕಿದ್ದಂತೆ ಯಾವುದೋ ಹಳೆಯ ಮುಖದ ಹಿಂತಿರುಗುವಿಕೆ ಆಗಬಹುದು. ಮತ್ತು ಯಾರು ಮೊದಲೇ ಸಂಬಂಧದಲ್ಲಿದ್ದಾರೋ ಅವರ ಮಧ್ಯೆ ಅಡಗಿದ್ದ ತಪ್ಪು ತಿಳುವಳಿಕೆ ಇಂದು ಬಯಲಾಗಬಹುದು. ಆದರೆ ಆಶ್ಚರ್ಯದ ವಿಷಯ, ಇದು ಈ ಒತ್ತಡವೇ ನಂತರ ಸಂಬಂಧವನ್ನು ಇನ್ನಷ್ಟು ಗಟ್ಟಿ ಮಾಡುತ್ತದೆ. ಈಗ ಒಂದು ತುಂಬಾ ಮುಖ್ಯ ಎಚ್ಚರಿಕೆ, ಇಂದು ಯಾರಿಗೂ ಹಣ ಸಾಲ ಕೊಡುವುದರಿಂದ ಬಚಾವಾಗಿ. ಎದುರಿನ ವ್ಯಕ್ತಿ ಎಷ್ಟೇ ಹತ್ತಿರನಾಗಿರಲಿ, ಏಕೆಂದರೆ ನಿಮ್ಮ ರಾಶಿಯಲ್ಲಿ ಇಂದು ಧನ ಹೊರಗೆ ಹೋಗುವ ಯೋಗವು ಆಗುತ್ತಿದೆ. ಮತ್ತು ಒಂದು ವೇಳೆ ನೀವು ಭಾವುಕರಾಗಿ ನಿರ್ಧಾರ ತೆಗೆದುಕೊಂಡರೆ ಮುಂದೆ ಬರುವ ಲಾಭ ದುರ್ಬಲವಾಗಬಹುದು. ಆದರೆ ನಿಜವಾದ ತಿರುವು ಇನ್ನೂ ಬಾಕಿ ಇದೆ. ಇಂದು ರಾತ್ರಿ ಸರಿಯಾಗಿ ಆ ಸಮಯದಲ್ಲಿ, ಯಾವಾಗ ಬಹುತೇಕ ಜನರು ಮಲಗಲು ತಯಾರಾಗಿರುತ್ತಾರೆ, ನಿಮ್ಮ ಅದೃಷ್ಟ ಎಚ್ಚರವಾಗಲಿದೆ. ನಿಮ್ಮ ಫೋನ್ ಮೇಲೆ ಬರುವ ಒಂದು ಸಂದೇಶ, ಯಾರದೋ ಇದ್ದಕ್ಕಿದ್ದಂತೆ ಕಾಲ್ ಅಥವಾ ಯಾವುದೇ ಹಳೆಯ ಕೆಲಸದ ಸುದ್ದಿ ನಿಮ್ಮ ಜೀವನದ ದಿಕ್ಕು ಬದಲಾಯಿಸಬಹುದು. ಮತ್ತು ಇದೇ ಕಾರಣಕ್ಕೆ ಇಂದು ನೀವು ಆಲಸ್ಯ ಮಾಡಬಾರದು, ನಿಮ್ಮನ್ನು ತಯಾರಾಗಿ ಇಟ್ಟುಕೊಳ್ಳಬೇಕು. ಧನು ರಾಶಿಯವರೇ, ನೀವು ಕಳೆದ ಹಲವು ತಿಂಗಳುಗಳಿಂದ ಒಳಗೊಳಗೆ ಮುರಿದು ಹೋಗಿದ್ದೀರಿ. ನೀವು ಹಲವು ಬಾರಿ ಸೋಲನ್ನೊಪ್ಪಿದ್ದೀರಿ, ಅದರ ಬಗ್ಗೆ ಯೋಚಿಸುತ್ತಿದ್ದೀರಿ. ಹಲವು ರಾತ್ರಿಗಳು ಹಾಗೆ ಕಳೆದವು, ಯಾವಾಗ ನಿಮಗೆ ಅನಿಸಿತು ಇನ್ನು ಏನೂ ಬದಲಾಗುವುದಿಲ್ಲ ಎಂದು. ಆದರೆ ಗ್ರಹಗಳ ಸಂಕೇತ ಸ್ಪಷ್ಟವಾಗಿ ಹೇಳುತ್ತಿದೆ, ಈಗ ಅದೇ ಜನರು ನಿಮ್ಮ ಕಡೆ ನೋಡಲಿದ್ದಾರೆ, ಯಾರು ನಿಮ್ಮನ್ನು ನಿರ್ಲಕ್ಷ್ಯ ಮಾಡಿದ್ದರೋ. ಮತ್ತು ಕೇಳಿ, ಮುಂದಿನ ಕೆಲವು ಗಂಟೆಗಳಲ್ಲಿ ಒಂದು ವೇಳೆ ಯಾವುದೇ ಮಗು ಇದ್ದಕ್ಕಿದ್ದಂತೆ ನಗುತ್ತಾ ನಿಮ್ಮ ಕಡೆ ನೋಡಿದರೆ, ಅಥವಾ ಯಾವುದೋ ಅಪರಿಚಿತ ವ್ಯಕ್ತಿ ಕಾರಣವಿಲ್ಲದೆ, ಧನು ರಾಶಿಯವರೇ, ನೀವು ಗಮನಿಸಿರಬಹುದು, ಕಳೆದ ಕೆಲವು ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ಪದೇ ಪದೇ ಒಂದು ಪ್ರಶ್ನೆ ಸುತ್ತುತ್ತಿದೆ. ಕೊನೆಗೆ ಇಷ್ಟು ಪರಿಶ್ರಮದ ನಂತರವೂ ಅಡೆತಡೆ ಏಕೆ ಬರುತ್ತಿದೆ? ಏಕೆ ಪ್ರತಿ ಬಾರಿ ಏನಾದರೂ ಒಳ್ಳೆಯದು ಆಗುತ್ತಾ ಇದ್ದಕ್ಕಿದ್ದಂತೆ ನಿಂತು ಹೋಗುತ್ತದೆ? ಹಾಗಿದ್ದರೆ ಈಗ ಅದರ ಉತ್ತರ ಮುಂದೆ ಬರಲಿದೆ. ಏಕೆಂದರೆ ನಿಮ್ಮ ರಾಶಿಯ ಮೇಲೆ ಯಾವ ಬಾರಿ ನೆರಳಿತ್ತೋ ಅದು ನಿಧಾನವಾಗಿ ಸರಿಯುತ್ತಿದೆ. ಮತ್ತು ಜ್ಯೋತಿಷ್ಯ ಹೇಳುತ್ತಿದೆ, ನೆರಳು ಸರಿದ ಕೂಡಲೇ ನಿಮ್ಮ ಜೀವನದಲ್ಲಿ ಧನ ಬರಲಿದೆ. ಏಕೆಂದರೆ ನಿಮ್ಮ ರಾಶಿಯ ಮೇಲೆ ಇದ್ದ ಭಾರಿ ನೆರಳು ನಿಧಾನವಾಗಿ ಸರಿಯುತ್ತಿದೆ. ಮತ್ತು ಈ ನೆರಳು ಸರಿದು ಕೂಡಲೇ ನಿಮ್ಮ ಜೀವನದಲ್ಲಿ ಧನ, ಗೌರವ ಮತ್ತು ಒಂದು ಅಂತಹ ಸುದ್ದಿ ಪ್ರವೇಶ ಮಾಡಲಿದೆ. ಅದನ್ನು ಕೇಳಿ ನೀವು ಕೆಲವು ಕ್ಷಣ ಮೌನವಾಗಿ ಬಿಡುತ್ತೀರಿ. ಆದರೆ ಇಲ್ಲಿ ಒಂದು ವಿಷಯ ಬಹಳ ಕಡಿಮೆ ಜನರಿಗೆ ಗೊತ್ತು, ಯಾವಾಗ ಹಣೆಬರಹ ಇದ್ದಕ್ಕಿದ್ದಂತೆ ಬದಲಾಗುವ ಹಂತದಲ್ಲಿರುತ್ತದೆಯೋ ಆಗ ಮೊದಲು ಮನುಷ್ಯನ ಸುತ್ತಮುತ್ತಲಿನ ಜನರು ಬದಲಾಗುತ್ತಾರೆ. ಯಾರೋ ದೂರವಾಗಲು ಶುರು ಮಾಡುತ್ತಾರೆ, ಯಾರೋ ಇದ್ದಕ್ಕಿದ್ದಂತೆ ಹತ್ತಿರ ಬರಲು ಶುರು ಮಾಡುತ್ತಾರೆ, ಮತ್ತು ಕೆಲವರು ಕಾರಣವಿಲ್ಲದೆ ಹೊಟ್ಟೆ ಕಿಚ್ಚು ಪಡಲು ಶುರು ಮಾಡುತ್ತಾರೆ. ಧನು ರಾಶಿಯವರೇ, ನಿಮ್ಮ ಜೊತೆಯೂ ಇದೇ ಆಗುತ್ತಿದೆ. ಆದ್ದರಿಂದ ಒಂದು ವೇಳೆ ಇತ್ತೀಚೆಗೆ ಯಾರಾದರೂ ಆಪ್ತರು ನಿಮ್ಮ ಮನಸ್ಸನ್ನು ನೋಯಿಸಿದರೆ ದುಃಖ ಪಡಬೇಡಿ. ಏಕೆಂದರೆ ಅದೇ ಘಟನೆ ನಿಮ್ಮನ್ನು ಆ ದಾರಿಗೆ ಕರೆದೊಯ್ಯುತ್ತಿದೆ ಎಲ್ಲಿಂದ ನಿಮ್ಮ ನಿಜವಾದ ಏಳಿಗೆ ಶುರುವಾಗಲಿದೆ. ಮತ್ತು ಈಗ ನಾನು ಹೇಳಲು ಹೊರಟಿರುವುದನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಇಂದು ರಾತ್ರಿ ಮತ್ತು ನಾಳೆ ಬೆಳಿಗ್ಗೆ ನಡುವಿನ ಸಮಯ ನಿಮಗೆ ಅತ್ಯಂತ ಶಕ್ತಿಶಾಲಿಯಾಗಿರಲಿದೆ. ನಿಮ್ಮ ರಾಶಿಯಲ್ಲಿ ಇದ್ದಕ್ಕಿದ್ದಂತೆ ಧನವನ್ನು ಆಕರ್ಷಿಸುವ ಶಕ್ತಿ ಸಕ್ರಿಯವಾಗುತ್ತಿದೆ. ಆದರೆ ಈ ಶಕ್ತಿ ಬರೀ ಅವರಿಗಾಗಿ ಮಾತ್ರ ಕೆಲಸ ಮಾಡುತ್ತದೆ, ಯಾರ ಮನಸ್ಸು ಶುದ್ಧವಾಗಿದೆ. ಒಂದು ವೇಳೆ ನೀವು ಯಾರಿಗೂ ಕೆಟ್ಟದ್ದನ್ನು ಬಯಸದಿದ್ದರೆ, ಒಂದು ವೇಳೆ ನೀವು ಮೌನವಾಗಿ ನೋವು ಸಹಿಸಿದರೆ, ಈಗ ಅದರ ಫಲ ಸಿಗಲಿದೆ. ಆದರೆ ನಿಜವಾದ ಆಟ ಈಗ ಶುರುವಾಗಲಿದೆ. ಏಕೆಂದರೆ ನಿಮ್ಮ ರಾಶಿಯಲ್ಲಿ ಒಂದು ಗುಪ್ತ ಯೋಗ ರೂಪುಗೊಳ್ಳುತ್ತದೆ, ಇದ್ದಕ್ಕಿದ್ದಂತೆ ಲಾಭ ಯೋಗ. ಮತ್ತು ಈ ಯೋಗದ ಪರಿಣಾಮ ಅಷ್ಟು ತೀಕ್ಷ್ಣವಾಗಿರುತ್ತದೆ, ಮನುಷ್ಯ ಬೆಳಿಗ್ಗೆಯ ತನಕ ಸಾಮಾನ್ಯವಾಗಿರುತ್ತಾನೆ ಮತ್ತು ಸಂಜೆ ಹೊತ್ತಿಗೆ ಅವನ ಯೋಚನೆ ಬದಲಾಗಿ ಬಿಡುತ್ತದೆ. ಇದೇ ಇರಬಹುದು, ಯಾವುದೋ ಹಳೆಯ ಕೆಲಸದಿಂದ ಹಣ ಸಿಗಬಹುದು, ಯಾವುದೋ ನಿಂತು ಹೋದ ಮಾತು ಇದ್ದಕ್ಕಿದ್ದಂತೆ ನೆರವಾಗಬಹುದು, ಅಥವಾ ಯಾರೋ ಒಬ್ಬ ವ್ಯಕ್ತಿ ನಿಮ್ಮ ಸಹಾಯ ಮಾಡಬಹುದು, ಯಾರಿಂದ ನೀವು ಭರವಸೆಯನ್ನು ಬಿಟ್ಟಿದ್ದೀರಿ. ಒಂದು ವೇಳೆ ನೀವು ಇಲ್ಲಿಯವರೆಗೆ ನೋಡುತ್ತಿದ್ದರೆ ವಿಡಿಯೋವನ್ನು ಖಂಡಿತವಾಗಿ ಲೈಕ್ ಮಾಡಿ, ಏಕೆಂದರೆ ಮುಂದೆ ಬರುವ ಸಂಕೇತ ಎಲ್ಲರಿಗೂ ಸಿಗುವುದಿಲ್ಲ. ಧನು ರಾಶಿಯವರೇ, ನಿಮ್ಮ ಮನೆಯಲ್ಲಿ ಒಂದು ಅಂತಹ ವಸ್ತು ಇದೆ, ಅದನ್ನು ನೀವು ಬಹಳ ಸಮಯದಿಂದ ಮುಟ್ಟಿಯೇ ಇಲ್ಲ. ಆದರೆ ಅದೇ ವಸ್ತು ನಿಮಗಾಗಿ ಶುಭ ಸಂಕೇತ ಹೊತ್ತು ಕುಳಿತಿದೆ ಇರಬಹುದು. ಅದು ಯಾವುದೋ ಹಳೆಯ ಬ್ಯಾಗ್ ಇರಬಹುದು, ಯಾವುದೋ ಕಾಗದ, ಯಾವುದೋ ಡಬ್ಬಿ, ಅಥವಾ ಯಾವುದೋ ಮರೆತು ಹೋದ ಫೋಟೋ. ಮತ್ತು ಆಶ್ಚರ್ಯದ ವಿಷಯ ಏನೆಂದರೆ, ಅದಕ್ಕೆ ಸಂಬಂಧಿಸಿದ ಯಾವುದೋ ವಿಷಯ ಮುಂದಿನ 24 ಗಂಟೆಯಲ್ಲಿ ನಿಮ್ಮ ಜೀವನದ ಪರಿಣಾಮ ಬೀರಬಹುದು. ಆದರೆ ನಿಲ್ಲಿ, ಇನ್ನೂ ಅತಿದೊಡ್ಡ ತಿರುವು ಬಾಕಿ ಇದೆ. ನಿಮ್ಮ ರಾಶಿ ಹೇಳುತ್ತಿದೆ, ಯಾರೋ ಒಬ್ಬ ವ್ಯಕ್ತಿ ಮೌನವಾಗಿ ನಿಮ್ಮ ಏಳಿಗೆಗೆ ಮೇಲೆ ಕಣ್ಣಿಟ್ಟಿದ್ದಾನೆ. ಹೊರಗಿನಿಂದ ಅವನು ಸಾಮಾನ್ಯವಾಗಿ ಕಾಣಿಸುತ್ತಾನೆ, ಆದರೆ ಒಳಗೊಳಗೆ ಅವನು
ನಿಮ್ಮ ಶಕ್ತಿಯಿಂದ ಪ್ರಭಾವಿತನಾಗಿದ್ದಾನೆ ಮತ್ತು ಮುಂದಿನ ಸಮಯದಲ್ಲಿ ಅದೇ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಒಂದು ಅವಕಾಶ ತರುತ್ತಾನೆ. ಆದ್ದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬದಲಾಗಬಹುದು. ಆದ್ದರಿಂದ ಇಂದು ಯಾವುದೇ ಹೊಸ ಸಂಪರ್ಕವನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಈಗ ಗಮನವಿಟ್ಟು ಕೇಳಿ. ಇಂದು ಸಂಜೆಯ ನಂತರ ಒಂದು ವೇಳೆ ನಿಮ್ಮ ಕಿವಿಯಲ್ಲಿ ಇದ್ದಕ್ಕಿದ್ದಂತೆ ಗಂಟೆಯ ಶಬ್ದ ಕೇಳಿಬಂದರೆ ಅಥವಾ ಕಾರಣವಿಲ್ಲದೆ ಮನಸ್ಸು ಗಾಬರಿಯಾಗಲು ಶುರುವಾದರೆ ಹೆದರಬೇಡಿ. ಇದು ನಿಮ್ಮ ರಾಶಿಯ ಸುತ್ತಲೂ ಬದಲಾಗುತ್ತಿರುವ ಶಕ್ತಿಯ ಸಂಕೇತ. ಹಲವು ಬಾರಿ ಬ್ರಹ್ಮಾಂಡದ ಮುಂದೆ ಬರುವ ಘಟನೆಯ ಅನುಭವವನ್ನು ಮೊದಲೇ ಕೊಡುತ್ತದೆ ಮತ್ತು ಧನುರಾಶಿಯವರೇ, ಜನರು ಈ ಸಂಕೇತಗಳನ್ನು ಇತರರಿಗಿಂತ ಮೊದಲೇ ಅನುಭವಿಸಿಬಿಡುತ್ತಾರೆ. ಆದರೆ ಇನ್ನೂ ಒಂದು ಕೆಲಸ ಬಾಕಿ ಇದೆ. ಅದು ಇಲ್ಲದೆ ಈ ಪೂರ್ತಿ ಯೋಗ ಅಪೂರ್ಣ ಉಳಿದುಬಿಡುತ್ತದೆ. ಇಂದು ಯಾವಾಗ ಸೂರ್ಯ ಮುಳುಗಿದ ನಂತರ ಯಾವುದೇ ಬಡ ವ್ಯಕ್ತಿಗೆ ಸಿಹಿ ವಸ್ತು ದಾನ ಮಾಡಿ. ಸ್ವಲ್ಪವೇ ಇರಲಿ ಪರವಾಗಿಲ್ಲ. ಒಂದು ಮಾತು ಹೇಳಿ, ನನ್ನದು ನಿಂತು ಹೋಗಿದ್ದು ಈಗ ನಡೆಯಲಿ. ಧನುರಾಶಿ, ಈ ಚಿಕ್ಕ ಪರಿಹಾರ ನಿಮ್ಮ ನಿಂತು ಹೋದ ಧನ ಮಾರ್ಗವನ್ನು ತೆರೆಯಬಹುದು. ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ನಿರ್ಧಾರ ಬರಲಿದೆ. ಮೊದಲು ನಿಮಗೆ ಅನಿಸುತ್ತದೆ ಇದು ಬರೀ ಸಾಮಾನ್ಯ ಆಯ್ಕೆ ಎಂದು, ಆದರೆ ನಂತರ ಅರ್ಥವಾಗುತ್ತದೆ ಅದೇ ಒಂದು ನಿರ್ಧಾರ ನಿಮ್ಮ ಪೂರ್ತಿ ದಿಕ್ಕನ್ನು ಬದಲಾಯಿಸಿತು ಎಂದು. ಆದ್ದರಿಂದ ಮುಂದಿನ 24 ಗಂಟೆಯಲ್ಲಿ ಅವಸರ ಮಾಡಲೇಬೇಡಿ. ವಿಶೇಷವಾಗಿ ಯಾವುದೇ ಕಾಗದ, ಹಣ ಅಥವಾ ಸಂಬಂಧಕ್ಕೆ ಸಂಬಂಧಿಸಿದ ನಿರ್ಧಾರ ಯೋಚಿಸಿ ಅರ್ಥ ಮಾಡಿಕೊಂಡು ತೆಗೆದುಕೊಳ್ಳಿ. ಒಂದು ವೇಳೆ ನೀವು ನಿಜವಾದ ಧನುರಾಶಿಯವರಾಗಿದ್ದರೆ ಕಮೆಂಟ್ನಲ್ಲಿ ಹರ ಹರ ಮಹಾದೇವ ಎಂದು ಖಂಡಿತವಾಗಿಯೂ ಬರೆಯಿರಿ. ಏಕೆಂದರೆ ಇಂದು ಮಹಾದೇವ ನಿಮ್ಮ ಪರೀಕ್ಷೆಯನ್ನು ಮುಗಿಸುವ ಸಂಕೇತ ಕೊಡುತ್ತಿದ್ದಾರೆ. ಮತ್ತು ಈಗ ಪ್ರೇಮ ಜೀವನದ ಆ ವಿಷಯ, ಅದನ್ನು ಕೇಳಿ ಹಲವರ ಎದೆಬಡಿತ ಹೆಚ್ಚಾಗುತ್ತದೆ. ಯಾವ ವ್ಯಕ್ತಿಯ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಗೊಂದಲ ನಡೆಯುತ್ತಿದೆಯೋ ಅವನು ಕೂಡ ಈ ಸಮಯದಲ್ಲಿ ಚಡಪಡಿಸುತ್ತಿದ್ದಾನೆ. ಹೊರಗಿನಿಂದ ಅವನು ಶಾಂತವಾಗಿ ಕಾಣಬಹುದು, ಆದರೆ ಒಳಗೊಳಗೆ ಅವನು ನಿಮ್ಮ ಕೊರತೆಯನ್ನು ಅನುಭವಿಸುತ್ತಿದ್ದಾನೆ. ಮತ್ತು ಆಶ್ಚರ್ಯದ ವಿಷಯ ಏನೆಂದರೆ ಮುಂದಿನ ಸಮಯದಲ್ಲಿ ಅದೇ ವ್ಯಕ್ತಿ ಇದ್ದಕ್ಕಿದ್ದಂತೆ ನಿಮ್ಮ ಕಡೆ ಹೆಜ್ಜೆ ಇಡಬಹುದು. ಆದರೆ ಧನುರಾಶಿಯವರೇ, ಈ ಬಾರಿ ನೀವು ಭಾವನೆಗಳಲ್ಲಿ ಸಿಲುಕಿ ನಿರ್ಧಾರ ತೆಗೆದುಕೊಳ್ಳಬಾರದು. ಈಗ ಒಂದು ಎಚ್ಚರಿಕೆ, ಇಂದು ಯಾವುದೇ ಅಪರಿಚಿತ ವ್ಯಕ್ತಿಯ ಮೇಲೆ ಬೇಗ ನಂಬಿಕೆ ಇಡಬೇಡಿ. ಏಕೆಂದರೆ ನಿಮ್ಮ ರಾಶಿಯಲ್ಲಿ ಲಾಭದ ಜೊತೆ ಮೋಸದ ಹಗುರ ಸಂಕೇತವೂ ರೂಪುಗೊಳ್ಳುತ್ತಿದೆ. ವಿಶೇಷವಾಗಿ ತುಂಬ ಸಿಹಿಯಾಗಿ ಮಾತನಾಡುವವರ ಬಗ್ಗೆ ಸ್ವಲ್ಪ ಎಚ್ಚರದಿಂದಿರಿ. ಪ್ರತಿ ನಗುವ ಮುಖ ನಿಮ್ಮ ಪಾಲಿಗೆ ಒಳ್ಳೆಯದಾಗಿರುವುದಿಲ್ಲ. ಆದರೆ ಇನ್ನು ನಿಜವಾದ ರಹಸ್ಯ ಬಾಕಿ ಇದೆ. ಧನುರಾಶಿಯವರೇ, ಮುಂದಿನ 24 ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ಬರಲಿರುವ ಧನ ಅಂದರೆ ಸಂಬಂಧದ ಬರೀ ಹಣದ ಜೊತೆ ಇರುವುದಿಲ್ಲ. ಅದರ ಜೊತೆಗೆ ಗೌರವ, ಗುರುತು ಮತ್ತು ಜನರ ದೃಷ್ಟಿ ಬದಲಾಗಲಿದೆ. ಯಾರು ನಿಮ್ಮನ್ನು ದುರ್ಬಲ ಎಂದು ತಿಳಿದಿದ್ದರೋ ಅದೇ ಜನರು ಈಗ ನಿಮ್ಮ ಸಲಹೆ ಕೇಳಲು ಬರುತ್ತಾರೆ. ಮತ್ತು ಈ ಬದಲಾವಣೆ ಇದ್ದಕ್ಕಿದ್ದಂತೆ ಆಗುತ್ತದೆ. ಅಷ್ಟು ಇದ್ದಕ್ಕಿದ್ದಂತೆ ನಿಮಗೆ ನಂಬಿಕೆ ಬರುವುದಿಲ್ಲ. ಈಗ ಗಮನವಿಡಿ. ಇಂದು ರಾತ್ರಿ ಒಂದು ವೇಳೆ ಇದ್ದಕ್ಕಿದ್ದಂತೆ ನಿಮ್ಮ ನಿದ್ದೆ ತೆರೆದುಕೊಂಡರೆ ಅಥವಾ ಪದೇ ಪದೇ ಸಮಯ ನೋಡಲು ಮನಸ್ಸಾದರೆ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ನಿಮ್ಮ ರಾಶಿಯ ಪ್ರಕಾರ ಈ ಸಮಯದಲ್ಲಿ ಬ್ರಹ್ಮಾಂಡ ನಿಮಗೆ ಸಂಕೇತ ಕೊಡಲು ಪ್ರಯತ್ನಿಸುತ್ತದೆ. ಮತ್ತು ಒಂದು ವೇಳೆ ಅದೇ ಸಮಯದಲ್ಲಿ ನೀವು ಮಹಾದೇವನ ಹೆಸರು ತೆಗೆದುಕೊಂಡರೆ ನಿಮ್ಮ ನಿಂತು ಹೋಗಿರುವ ಹಣೆ ಬರಹ ಗಂಟು ತೆರೆಯಬಹುದು. ಆದರೆ ಇಲ್ಲಿ ಕತೆ ಇನ್ನೂ ಮುಗಿದಿಲ್ಲ. ಏಕೆಂದರೆ ನಿಮ್ಮ ರಾಶಿಯಲ್ಲಿ ಒಂದು ಅಂತಹ ರಹಸ್ಯ ಅಡಗಿದೆ. ಅದನ್ನು ಜ್ಯೋತಿಷ್ಯದಲ್ಲಿ ಬಹಳ ಕಡಿಮೆ ಜನ ಅರ್ಥ ಮಾಡಿಕೊಳ್ಳುತ್ತಾರೆ. ಹೌದು ಧನುರಾಶಿಯವರೇ, ಪೂರ್ತಿಯಾಗಿ ಬರೆಯಲು ಶುರು ಮಾಡಿದಾಗಲೇ ಅವರ ಹಣೆಬರಹ ಅತಿ ದೊಡ್ಡ ತಿರುವು ತೆಗೆದುಕೊಳ್ಳುವ ಹಂತದಲ್ಲಿರುತ್ತದೆ. ಮತ್ತು ಬಹುಶಃ ಇದಕ್ಕಾಗಿಯೇ ಕಳೆದ ಕೆಲವು ಸಮಯದಿಂದ ನಿಮಗೆ ಪದೇ ಪದೇ ಅನಿಸುತ್ತಿತ್ತು ಎಲ್ಲವೂ ಮುಗಿಯುತ್ತಿದೆ ಎಂದು. ಆದರೆ ಸತ್ಯ ಏನೆಂದರೆ ಅದೇ ಸಮಯ ನಿಮ್ಮ ಹೊಸ ಜೀವನದ ತಯಾರಿ ಮಾಡುತ್ತಿತ್ತು. ಮತ್ತು ಈಗ ಆ ಭವಿಷ್ಯವಾಣಿ, ಅದು ಪೂರ್ತಿ ವಿಡಿಯೋದ ಅತಿ ದೊಡ್ಡ ವಿಷಯಗಳಲ್ಲಿ ಒಂದು. ಮುಂದಿನ 2 ದಿನದಿಂದ ಧನುರಾಶಿ, ಈಗ ಆ ಸಮಯ ಬಂದಿದೆ ಎಲ್ಲಿ ನಿಮ್ಮ ಹಣೆಬರಹ ಬರೀ ಬದಲಾಗುವುದಿಲ್ಲ, ಬದಲಾಗಿ ಸಂಪೂರ್ಣವಾಗಿ ತಿರುಗಲಿದೆ. ಮತ್ತು ಯಾವ ಸಂಕೇತವನ್ನು ಈಗ ನಾನು ಹೇಳಲು ಹೊರಟಿದ್ದೇನೋ ಅದು ಬಹುಶಃ ನಿಮ್ಮ ಜೀವನದ ಅತಿದೊಡ್ಡ ಎಚ್ಚರಿಕೆ ಮತ್ತು ಅತಿದೊಡ್ಡ ಅವಕಾಶ ಎರಡೂ ಆಗಬಹುದು. ಆದ್ದರಿಂದ ಇದರ ಮೇಲೆ ಗಮನ ಅಪ್ಪಿತಪ್ಪಿಯೂ ತೆಗೆಯಬೇಡಿ. ಏಕೆಂದರೆ ಬಹಳ ಸಾಧ್ಯತೆ ಇದೆ ಈ ವಿಷಯ ನೇರವಾಗಿ ನಿಮ್ಮ ವರ್ತಮಾನಕ್ಕೆ ಸಂಬಂಧಿಸಿದೆ. ಸ್ನೇಹಿತರೆ, ಕಳೆದ ಕೆಲವು ದಿನಗಳಲ್ಲಿ ನೀವು ಅನುಭವಿಸಿರಬಹುದು, ನಿಮ್ಮ ಮನಸ್ಸು ಪದೇ ಪದೇ ಯಾವುದೋ ಒಂದು ವಿಷಯದ ಬಗ್ಗೆ ಸಿಕ್ಕಿಹಾಕಿಕೊಳ್ಳುತ್ತದೆ. ಕೆಲವೊಮ್ಮೆ ಇದ್ದಕ್ಕಿದ್ದಂತೆ ಹಳೆಯ ದಿನಗಳ ನೆನಪು, ಕೆಲವೊಮ್ಮೆ ಯಾವುದೋ ವ್ಯಕ್ತಿಯ ಮುಖ, ಕೆಲವೊಮ್ಮೆ ಕಾರಣವಿಲ್ಲದೆ ಚಡಪಡಿಕೆ. ಧನುರಾಶಿಯವರೇ, ಇದು ಎಲ್ಲವೂ ಸಾಮಾನ್ಯವಲ್ಲ. ಆದ್ದರಿಂದ ತುಂಬ ಎಚ್ಚರವಾಗಿರಿ. ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.